ನಾವು ನೆಕ್ಸ್ಟ್ ಹೋಗಿದ್ದೆ ರಾಮೇಶ್ವರ. ಅಲ್ಲಿ ಟಿಕೆಟ್ಸ್ ತಗೊಂಡು ಟೆಂಪಲಲ್ಲಿ 21 ಬಾವಿ ನೀರನ್ನ ನಮಗೆ ಹಾಕ್ತಾರೆ. ಸೊ ಅದನ್ನು ಹಾಕಿಸ್ಕೊಂಡು ಹಂಗೆ ಫ್ರೆಶ್ ಅಪ್ ಆಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಮೊಬೈಲ್ ಅಲೋ ಇರಲಿಲ್ಲ ಅಲ್ಲಿ, ಸೊ ಬಸ್ಸಲ್ಲೇ ಇಟ್ಟೋಗಿದ್ವಿ. ಅಲ್ಲಿ ದರ್ಶನ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದು ಇಲ್ಲಿ ರೋಡ್ ಸೈಡಲ್ಲಿ ನಾವು ಬಸ್ನ ನಿಲ್ಲಿಸಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಟೀ ಮಾಡ್ಕೊಂಡು ಕುಡಿತಿದ್ವಿ. ಸೊ ಅದನ್ನೆಲ್ಲ ಕುಡ್ಕೊಂಡು ಹಾಗೆ ಮುಂದೆ ಬರಬೇಕಾದ್ರೆ ಇದು ಬ್ರಿಡ್ಜ್, ರಾಮೇಶ್ವರ ಬ್ರಿಡ್ಜು. ಇದಂತೂ ತುಂಬ ತುಂಬಾ ಸಖತ್ತಾಗಿದೆ. ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಾವು ಇಳಿಲಿಲ್ಲ ಬಸ್ಸಿಂದ. ಸೊ ಹಾಗೆ ಕಿಟಕಿಯಿಂದ ನೋಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಬಸ್ ನಿಲ್ಸೋಕ್ಕೆ ಟ್ರಾಫಿಕ್ ಆಗುತ್ತೆ, ಅಲ್ಲಿ ನಿಲ್ಲಿಸೋ ಆಗಿಲ್ಲ ಮೈನ್ ರೋಡಲ್ಲಿ ಅಂತ ನಾವು ನಿಲ್ಲಿಸ್ಲಿಲ್ಲ. ಅದರಿಂದ ಕಿಟಕಿಯಿಂದನೇ ವೀಡಿಯೋಸ್ನ ಮಾಡಿಕೊಂಡೆ ನಾನು. ತುಂಬ ಅಂದರೆ ತುಂಬಾ ಸಖತ್ತಾಗೈತೆ. ಎಷ್ಟು ದೂರದವರೆಗೂ ಹಡಗುಗಳಿದೆ ಅಂದರೆ ಅದು ಚಿಕ್ಕದಾಗಿ ಕಾಣಿಸ್ತಿತ್ತು. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ಹಡಗುಗಳಿದೆ ಅಂತ. ನಾನು ಒಂದು ಸೈಡ್ ಮಾತ್ರ ಮಾಡಿರೋದು ಆ್ಯಂಡ್ ಇನ್ನೊಂದು ಸೈಡ್ ಕೂಡ ತುಂಬ ಅಂದರೆ ತುಂಬ ಇತ್ತು. ಸಖತ್ತಾಗಿದೆ ಇದಂತೂ ಪ್ಲೇಸ್. ಒಂಥರ ಇದು ನೀರು ಕಲರೇ ಚೇಂಜ್ ಇತ್ತು ನೋಡೋಕ್ಕಂತೂ. ನಾವೇನೋ ಬೇರೆ ಕಂಟ್ರಿಗೆ ಬಂದಿರೋ ಥರ ಫೀಲ್ ಆಗ್ತಿತ್ತು, ಅಷ್ಟು ಚೆನ್ನಾಗಿತ್ತು ಇದು. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಫೇಮಸ್ ಕೂಡ ರಾಮೇಶ್ವರದಲ್ಲಿ ಬ್ರಿಡ್ಜ್ ಕೂಡ. ಹಾಗೆ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ನಾವು ನೆಕ್ಸ್ಟು ಬಂದಿದ್ದೆ ಟೆಂಪಲ್ಲು ಪಳನಿ. ಅಲ್ಲಿ ಬರೋಷ್ಟರಲ್ಲಿ ನೈಟ್ ಆಗಿತ್ತು. ಸೊ ಪಳನಿಯಲ್ಲೇ ನಾವು ರೂಮ್ ಮಾಡಿ ಸ್ಟೇ ಮಾಡಿದ್ವಿ. ಸೊ ಅವರು ಅಡುಗೆ ಮಾಡ್ತಿದ್ರು ರಾತ್ರಿಗೆ ಅಂತ. ನಾವು ಕುತ್ಕೊಂಡು ಏನು ಮಾಡೋದು ಅಂತ ನಾವು ರೂಮ್ ಮಾಡಿದ್ದು ಪಕ್ಕನೇ ಈ ಥರ ಶಾಪ್ಸ್ಗಳೆಲ್ಲ ಇತ್ತು. ಚಿಕ್ಕ ಮಕ್ಕಳಿಗೆ ತುಂಬಾ ಇತ್ತು ಇಲ್ಲಿ ಕಲೆಕ್ಷನ್ಸ್ಗಳು ತೊಗೊಳ್ಳೋ ಅಂಥದ್ದು. ಹಾಗೆ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಏನೂ ತಗೊಂಡಿಲ್ಲ ನಾವು. ನಮ್ಮ ಚಿಕ್ಕ ಮಕ್ಕಳಿದ್ದಾರೆ, ನಮ್ಮ ಮಾವನ ಮಕ್ಕಳು. ಸೊ ಅವ್ರಿಗೆ ಏನಾದ್ರು ತಗೊಳ್ಳೋಣ ಅಂತ ನಮ್ಮ ಅಜ್ಜಿ ಕರ್ಕೊಂಡು ಬಂದಿದ್ದು. ತೊಗೊಂಡ್ವಿ. ಆ್ಯಂಡ್ ತುಂಬಾ ಕ್ವಾಲಿಟಿನೂ ಚೆನ್ನಾಗಿತ್ತು ಆ್ಯಂಡ್ ರೇಟ್ ಕೂಡ ಕಡಿಮೆ ಇತ್ತು. ಅದರಿಂದ ಎಲ್ಲರೂ ತೊಗೊತಿದ್ರು. ಇಲ್ಲೇ ಜಾಸ್ತಿ ಶಾಪ್ ಮಾಡಿದ್ದು ನಮ್ಮ ಬಸ್ಸಲ್ಲಿ ಬಂದಿರೋರೆಲ್ಲ. ಯಾಕಂದರೆ ನಾನು ನೆಕ್ಸ್ಟ್ ಈ ಥರ ಶಾಪಿಂಗ್ದೆಲ್ಲ ಸಿಗಲ್ಲ ಪ್ಲೇಸು ಅಂತ ಅಂದ್ಬಿಟ್ಟು ಇಲ್ಲೇ ತೊಗೊಬಿಡಿ ಅಂತ ಹೇಳಿದ್ರು ಏನೇನು ತೊಗೋಬೇಕು ಅಂತ. ನಾನು ನಮ್ಮಮ್ಮ ಸುಮ್ಮನೆ ನೋಡ್ತಿದ್ವಿ ಅಷ್ಟೇ. ನಮ್ಮಮ್ಮ ಏನಾದ್ರು ತಗೋ ಅಂತ ಅಂತಿದ್ರು. ನಾನೇನು ತಗೊಳ್ಳಲ್ಲ ಈ ಥರದ್ದೆಲ್ಲ. ಇವಾಗ ಇಷ್ಟ ಆಗಲ್ಲ. ನಾವು ಚಿಕ್ಕವರಿದ್ದಾಗ ಇಷ್ಟ ಆಗ್ತಿತ್ತು, ಬಟ್ ಇವಾಗ ದೊಡ್ಡವರಾದಮೇಲೆ ಏನೋ ಇದೆಲ್ಲ ಒಂಥರ ಅಂತ ಅನಿಸುತ್ತೆ. ನಾವಿನ್ನು ಚಿಕ್ಕವರ ಅಂತ ಅನಿಸುತ್ತೆ. ಈ ಥರದ್ದೆಲ್ಲ ಪುಟ್ಟ ಮಕ್ಕಳಿದ್ರೆ ಚೆಂದ ತಗೊಳ್ಳೋಕ್ಕೆ ಅವರಿಗೆ. ನಾವೇನೂ ತಗೊಳ್ಳಿಲ್ಲ. ಸುಮ್ಮನೆ ಹಾಗೆ ಏನೇನಿದೆ ಅಂತೆಲ್ಲ ನೋಡ್ಕೊಂಡ್ವಿ. ಸಣ್ಣ ಪುಟ್ಟದ್ದು ಒಂದೊಂದು ಡಿಫ್ರೆಂಟಾಗಿರೋದು ಒಂದೊಂದಿತ್ತು. ಅದನ್ನು ಮಾತ್ರ ಒಂದೊಂದು ತಗೊಂಡ್ವಿ ಅಷ್ಟೇ. ಈ ಬಳೆ ಇದೆಲ್ಲ ನಂಗೆ ಬ್ಯಾಂಗಲ್ಸ್ ಎಲ್ಲ ನನಗೆ ಇಷ್ಟನೇ ಆಗಲ್ಲ. ನನಗೇನಿದ್ರು ಒಂಥರ ಡಿಸೆಂಟಾಗಿರಬೇಕು. ಜಾತ್ರೆ ಥರ ಹಾಕೊಳ್ಳೋದೆಲ್ಲ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಾವೇನು ಶಾಪ್ ಮಾಡಲಿಲ್ಲ. ನಮ್ಮ ಜೊತೆ ಬಂದಿರೋರು ಅವ್ರ ಮಕ್ಳಿಗಂತ ತೊಗೊತಿದ್ರು. ಅದನ್ನು ಸೆಲೆಕ್ಟ್ ಮಾಡಿ ಕೊಡ್ತಿದ್ದೆ, ಇದನ್ನು ತಗೊಳ್ಳಿ ಅಂತ. ಹಾಗೆ ಇದೊಂದಿತ್ತು ಪೆನ್ಸಿಲ್ ಥರ ಲಿಪ್ಸ್ಟಿಕ್ ಚೆನ್ನಾಗಿತ್ತು. ಅಂದರೆ ಅದೆಲ್ಲ ಯಾವ ಬ್ರ್ಯಾಂಡ್ ಇರುತ್ತೋ ಅದೆಲ್ಲ ಯೂಸ್ ಮಾಡಿದರೆ ನಮ್ಮ ಲಿಪ್ಸ್ ಹಾಳಾಗತ್ತೆ ಅಂತ ತಗೊಳ್ಳಿಲ್ಲ ನಾವು. ತುಂಬ ಕಲೆಕ್ಷನ್ಸ್ ಇತ್ತು. ಬ್ಯಾಗು, ವಾಚಸ್ ಎಲ್ಲ ಇತ್ತು. ವಾಚ್ ಕೂಡ ಅಷ್ಟೇ ಅಷ್ಟೊಂದೇನು ಕ್ವಾಲಿಟಿ ಇರಲಿಲ್ಲ, ಇಲ್ಲಿ ಚೆನ್ನಾಗಿರಲಿಲ್ಲ. ತಗೊಳ್ಳಿಲ್ಲ. ನಮ್ಮ ಅಜ್ಜಿ ಹಿಂಸೆ ಮಾಡ್ತಿದ್ರು ತಗೊಳ್ಳಿ ಅಂತ. ತಗೊಳ್ಳಿಲ್ಲ ನಾವು. ಏನೂ ತೊಗೊಂಡಿಲ್ವಲ್ಲ ಅಂತ ಅಂತಿದ್ರು. ಏನು ತೊಗೊಳ್ಳೋಣ ಹೇಳಿ ಅಲ್ವಾ? ನಾವೇನಿನ್ನ ಚಿಕ್ಕವರ ತೊಗೊಳಕ್ಕೆ. ಅದಕ್ಕೆ ಏನು ತಗೊಳ್ಳಿಲ್ಲ. ತುಂಬ ಅಂದರೆ ತುಂಬ ಶಾಪ್ಗಳಿತ್ತು ಇಲ್ಲಿ. ನಾವೇನೂ ತಗೊಂಡಿಲ್ಲ ಅಂದರೆ ನೋಡೋದೇ ಏನೋ ಒಂದು ಖುಷಿ ಅಲ್ವಾ? ನಾನು ನಮ್ಮ ಅತ್ತೆ, ನನ್ನ ತಂಗಿ ಎಲ್ಲ ಶಾಪ್ಗೆ ಹೋಗಿ ನೋಡೋದು. ನಮ್ಮಮ್ಮ ಅಂತೂ ಬರಲಿಲ್ಲ ನೋಡೋಕ್ಕೆ. 1-2 ಕಡೆ ಬಂದರು. ನಮ್ಮಮ್ಮ ಕುತ್ಕೊಬಿಟ್ರು, ಕಾಲು ನೋವ್ತೈತೆ ಅಂತ, ನೀವಾಗ ನೋಡ್ಕೊಂಬನ್ನಿ ಅಂತ. ಎಲ್ಲ ನೋಡಿಕೊಂಡು ಹಂಗೆ ತೊಗೊಂಡು ರೂಮಿಗೆ ಬಂದು ಮಲ್ಕೊಂಡು ಮತ್ತೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಇಲ್ಲಿ ನೋಡಿ ನಮ್ಮಮ್ಮ ಎಲ್ಲ ಟಿಫನ್ ರೆಡಿ ಮಾಡಿಸ್ತಿದ್ದಾರೆ ನಿಂತ್ಕೊಂಡು. ಇಲ್ಲಿ ನಾವು ಟಿಫನೆಲ್ಲ ಮಾಡಿಕೊಂಡು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದೇನೆ ಈಶಾ ಟೆಂಪಲ್ಲು. ಇದು ಹೇಳ್ಬೇಕಂದ್ರೆ ನಾನು ಈ ಟೆಂಪಲ್ ನೋಡೇ ಇರಲಿಲ್ಲ ಒಂದು ಸಲನೂ. ತುಂಬ ಅಂದರೆ ನಂಗೆ ಏನೋ ಒಂಥರ ಪಾಸಿಟಿವ್ ಫೀಲ್ ಆಯಿತು ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ. ತುಂಬಾ ಚೆನ್ನಾಗಿದೆ ಈ ಟೆಂಪಲ್ಲು. ಹತ್ರ ಹೋಗಿದ ತಕ್ಷಣ ಏನೋ ಒಂಥರ ಕಣ್ಣಲ್ಲಿ ನೀರು ಬರೋ ಥರ ಆಗ್ಬಿಡ್ತಾ. ಶಿವಂದು ನೋಡಿದ ತಕ್ಷಣ ತುಂಬಾ ಪಾಸಿಟಿವ್ ಫೀಲ್ ಬರುತ್ತೆ ಇಲ್ಲಿಗೆ ಹೋದರೆ.
ನಾನು ಫಸ್ಟ್ ಟೈಮ್ ಬಂದಿದ್ದು, ಇದನ್ನು ನೋಡೇ ಇರಲಿಲ್ಲ ಈ ಪ್ಲೇಸ್ನ. ನಾವು ಟ್ರಿಪ್ ಮಾಡಿದ್ದು ಎಲ್ಲ ಪ್ಲೇಸಸ್ ಕೂಡ ನೋಡಿದ್ದೆ, ಇದೊಂದು ನೋಡಿರಲಿಲ್ಲ. ಇದೊಂದಕ್ಕೋಸ್ಕರನೇ ನಾನು ಟ್ರಿಪ್ಪಿಗೆ ಹೋಗಿದ್ದು, ಇದನ್ನು ನೋಡಿಲ್ಲ ಅಂತ. ಆ್ಯಂಡ್ ನಾವು ಫ್ಯಾಮಿಲಿ ಯಾರೂ ಕೂಡ ಇದನ್ನು ನೋಡಿರಲಿಲ್ಲ. ಸೊ ಅದಕ್ಕೆ ಇದನ್ನು ಬೇಕು ಅಂತ ಇದನ್ನು ಹಾಕಿಸ್ಕೊಂಡ್ವಿ ನಾವು ನೋಡೋಣ ಅಂತ. ಇದು ಚಿಕ್ಕಬಳ್ಳಾಪುರದಲ್ಲೂ ಇದೆ, ಆದರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಇದೊಂಥರ ವೈಬು ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಕೂಡ ರೆಡಿ ಮಾಡ್ತಿದ್ದಾರೆ. ಹೆವಿ ಬಿಸಿಲು ಅಂದರೆ ಬಿಸಿಲು. ನಾವು ಮಧ್ಯಾಹ್ನ ಬೇರೆ ಹೋಗ್ಬಿಟ್ಟಿದ್ವಿ, ಕರೆಕ್ಟಾಗಿ 1 ಗಂಟೆ 1:30 ಹಂಗೆ. ಸಖತ್ತು ಬಿಸಿಲಿತ್ತು ಮಾತ್ರ, ಕಾಲೆಲ್ಲ ಸುಡ್ತಾ ಇತ್ತು. ಅಲ್ಲಿವರೆಗೂ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೋದು ಅಂತ ನಾವು ಸ್ಲಿಪ್ಪರ್ ಹಾಕ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಪ್ಲೇಸ್ ಅಂತೂ ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಆದರೆ ನೈಟ್ ಟೈಮ್ ಬರಬೇಕಿತ್ತು, ಅದೇ ನಾವು ಮಾಡಿದ ಮಿಸ್ಟೇಕು. ಬೇರೆ ಟೆಂಪಲಿಗೆ ಹೋಗಬೇಕು, ಸೊ ಅದು ಟೈಮ್ ಕವರ್ ಆಗಲ್ಲ ಅಂತ ನಾವು ಆಫ್ಟರ್ನೂನೇ ಬಂದ್ವಿ. ಅದೊಂದು ಬೇಜಾರಿದೆ, ಲೈಟಿಂಗ್ಸ್ ನೋಡೋಕ್ಕಾಗಿಲ್ಲ ಇಲ್ಲಿ ಅಂತ. 7 o'clock-ಇಂದ ಒಂದು 7:30ವರೆಗೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾರೆ, ಆವಾಗ ಚೆನ್ನಾಗಿರುತ್ತೆ ನೋಡೋಕ್ಕಿದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಎಲ್ಲ ಜೊತೆ ಬಂದಿರೋದ್ರಿಂದ ಎಲ್ಲರಿಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಬರಬೇಕಲ್ವ ಅಂತ ಬಂದ್ವಿ. ಸೊ ಅದಕ್ಕೆ ನೆಕ್ಸ್ಟ್ ಟೈಮು ಹಸ್ಬೆಂಡ್ ಜೊತೆ 1 ಡೇ ಬಂದು ಕಾರಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಅದೇ. ಅವರು ಕರ್ಕೊಂಡು ಹೋಗ್ತೀನಿ ಬಿಡು, ಆಯಿತು ಆಫ್ಟರ್ನೂನೇ ನೋಡ್ಕೊಂಡು ಬಾ, ಇನ್ನೊಂದು ದಿನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅದಕ್ಕೆ ಬಂದಿದ್ದೀವಿ. ಆದರೆ ಏನೂ ಫೋಟೋಸ್ ತಗೊಳಕ್ಕಾಗಲ್ಲ ಇಲ್ಲಿ ಬಿಸಿಲಲ್ಲಂತೂ, ಕಣ್ಣೇ ಬಿಡೋಕ್ಕಾಗಲ್ಲ. ಸುಮ್ಮನೆ ಜಸ್ಟ್ ಒಂದು ಫೋಟೋ ಈ ಥರ ವೀಡಿಯೋಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದ ಪ್ಲೇಸೇ ಬನ್ನಾರಿ. ಇದು ಕೂಡ ತುಂಬ ಚೆನ್ನಾಗಿದೆ ಟೆಂಪಲ್ಲು. ಇಲ್ಲಿ 6 ಒಳಗಡೆ ನಾವು ರೀಚ್ ಆಗಿಬಿಡ್ಬೇಕು ಬಾರ್ಡರ್ನ. ಸೊ ಆಮೇಲಿಂದ ಅವ್ರು ಬಿಡೋಲ್ಲ. ಇಲ್ಲೆಲ್ಲ ತುಂಬ ಪ್ರಾಣಿಗಳೆಲ್ಲ ಬರ್ತಿರುತ್ತೆ ನೈಟ್ ಟೈಮ್ ಅಂತ. ಇಲ್ಲಿ ಟ್ರಾವೆಲಿಗೆ ಅಷ್ಟು ಸೇಫ್ ಅಲ್ಲ ಅಂತ ಇಲ್ಲಿ ಬಿಡೋಲ್ಲ ಕತ್ಲೆ ಆದಮೇಲೆ. ಸೊ ಅದರಿಂದ ಈ ಟೆಂಪಲ್ ಮಿಸ್ ಆಗಿಬಿಡತ್ತೆ ಅಂತ ಡ್ರೈವರ್ ಕೂಡ ತುಂಬ ಹೆವಿ ಫಾಸ್ಟಾಗಿ ಬಂದರು. ಭಯ ಆಗ್ತಿತ್ತು ನಮಗೆ, ಅಷ್ಟೊಂದು ಫಾಸ್ಟಾಗಿ ಬಂದರು. ಇನ್ನೊಂದು 2 ನಿಮಿಷ ಇತ್ತು ಓಕೆ ಅಂತ ಬಿಟ್ಟರು ನಮಗೆ. ಆದರೂ ಆ ಟೆಂಪಲ್ ಹತ್ರ ಬಿಡಲಿಲ್ಲ, ಸ್ವಲ್ಪ ದೂರ ಬಿಟ್ಟರು. ಸೊ ಅಲ್ಲೇ ಬಸ್ ಸ್ಟಾಪ್ ಮಾಡಿದ್ದಾರೆ. ನಾವು ಅಲ್ಲಿಂದ ಈಗ ನಡ್ಕೊಂಡು ಟೆಂಪಲಿಗೆ ಹೋಗ್ತಾಯಿದ್ದೀವಿ. ಈ ಟೆಂಪಲಿಗೆ ನಾವು ಫಸ್ಟ್ ಬಂದಿದ್ವಿ, ಆವಾಗ ಸೆಂಟರಲ್ಲಿ ಒಂದೇ ಒಂದು ಚಿಕ್ಕದಾಗಿತ್ತು ಇದು ಟೆಂಪಲ್ಲು. ಇವಾಗ ತುಂಬಾ ರೆಡಿ ಮಾಡ್ತಿದ್ದಾರೆ, ಸುತ್ತ ಎಲ್ಲ ಒಂಥರ ಡಿಫ್ರೆಂಟಾಗಿ ಕಟ್ತಿದ್ದಾರೆ ಇವಾಗ. ಆವಾಗ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ತುಂಬ ಚೇಂಜ್ ಇದೆ ಈ ಟೆಂಪಲ್ಲು. ಇಲ್ಲಿ ನೋಡ್ತಿದ್ದೀರಲ್ಲ ನೋಡಿ, ಎಲ್ಲ ಇವಾಗ ಹೊಸದಾಗೆ ಮಾಡ್ತಿದ್ದಾರೆ ಟೆಂಪಲ್ನ. ಚೆನ್ನಾಗಿದೆ ಈ ಟೆಂಪಲ್ ಕೂಡ. ತಮಿಳ್ನಾಡು ಟ್ರಿಪ್ ಹೋಗೋರು ಫಸ್ಟ್ ಬರೋದೇ ಬನ್ನಾರಿಗೆ, ಆದರೆ ನಾವು ರೂಟ್ ಚೇಂಜ್ ಮಾಡ್ಕೊಂಡು ಲಾಸ್ಟಿಗೆ ಬಂದು ಈ ಟೆಂಪಲ್ನ ನೋಡಿ